ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ನೋಡಿ ಕೆಸೆಟ್ 2026ಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಡಿಸ್ಕಸನ್ನು ಮಾಡ್ತಾ ಹೋಗೋಣ. ಅಂದರೆ ಈ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ ಬಗ್ಗೆ ಆಗಲಿ ಮತ್ತು ಕೆಸೆಟ್ ಬಗ್ಗೆ ಆಗಲಿ ಎರಡರ ಬಗ್ಗೆಯೂ ಕೂಡ ನಾವು ಚರ್ಚೆಯನ್ನು ಮಾಡೋಣ. ತಾವು ಅದಕ್ಕಿಂತ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾವು ನೇರವಾಗಿ ವಿಷಯವನ್ನು ಚರ್ಚೆ ಮಾಡೋದಾದರೆ ಬಹುತೇಕ ಜನ ಕಾಮೆಂಟ್ ಮಾಡಿದ್ರಿ. ಅಂದರೆ ನಾನು ಹಲವಾರು ವಿಡಿಯೋಗಳಲ್ಲಿ ಆಗಾಗ ಹೇಳಿದ್ದೀನಿ, ಆದರೆ ನೀವು ಆ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿಲ್ಲದ ಕಾರಣಕ್ಕೋಸ್ಕರ ಈ ಪ್ರಶ್ನೆ ಪುನಃ ಪುನಃ ಬರ್ತಾಯಿತ್ತು. ಸೊ ಆ ಕಾರಣದಿಂದಾಗಿ ನಾನು ಸಪ್ರೇಟಾಗಿ ಇದಕ್ಕಂತಲೇ ವಿಡಿಯೋ ಮಾಡೋಣ ಅಂದ್ಕೊಂಡು ನಿಮಗೆ ಒಂದು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ನೋಡಿ, ಕೆಸೆಟ್ 2026 ಈಗಾಗಲೇ KA ಕಡೆಯಿಂದ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ. ಅಂದರೆ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ, ಆದರೆ ನೋಟಿಫಿಕೇಷನ್ ಆಗಿಲ್ಲ. ಅದು ನೆನಪಿರಲಿ. ಅಂದರೆ ಅಕ್ಟೋಬರ್ 11ರಂದು ಕೆಸೆಟ್ ಎಕ್ಸಾಮನ್ನು ನಡೆಸ್ತೀವಿ ಅಂತೇಳಿ ಈಗಾಗಲೇ KAದವರು ಮುಂಚೆನೇ ಎಕ್ಸಾಮ್ ಡೇಟನ್ನು ಬಿಟ್ಬಿಟ್ಟಿದ್ದಾರೆ. ಆ ಕಾರಣದಿಂದಾಗಿ ಈಗ ಕೆಸೆಟ್ ಎಕ್ಸಾಮ್ ಬಗ್ಗೆ ಎಲ್ಲರಿಗೂ ಕೂಡ ಕ್ಲಾರಿಟಿ ಇದೆ. ಅಂದರೆ ಯಾವಾಗ ಎಕ್ಸಾಮ್ ನಡಿಬಹುದು ಅನ್ನೋಂಥದ್ದು, ಅಂದರೆ ಅಕ್ಟೋಬರ್ 11. ಆದರೆ ನೋಟಿಫಿಕೇಷನ್ ಯಾವಾಗ, ಅಂದರೆ ಅಪ್ಲಿಕೇಶನ್ ಹಾಕುವಂಥದ್ದು ಯಾವಾಗ ಅನ್ನುವಂಥದ್ದು ಈಗ ಎಲ್ಲರ ಎದುರಿಗೆ ಇರ್ತಕ್ಕಂಥ ಒಂದು ಪ್ರಶ್ನೆ. ಈ ನೋಡಿ, ಕೆಸೆಟ್ ಅಪ್ಲಿಕೇಶನ್ ಹಾಕೋದು ಯಾವಾಗ ಅಂತಂದರೆ ಬಹುತೇಕ ಆಗಸ್ಟ್ ಮಧ್ಯದಲ್ಲಿ ನೋಟಿಫಿಕೇಷನ್ ಆಗ್ಬೋದು. ಅಂದರೆ ಆಗಸ್ಟ್ ತಿಂಗಳ ಮಧ್ಯದಲ್ಲಿ, ಅಂದರೆ 15-20ರ ನಡುವೆ ಒಂದು ನೋಟಿಫಿಕೇಷನ್ ಆಗ್ಬೋದು. ಸೆಪ್ಟೆಂಬರ್ ಮೊದಲ ವಾರ ಮತ್ತು ಎರಡನೇ ವಾರದವರೆಗೆ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶವನ್ನು ಕೊಟ್ಟರು. ಅಂದರೆ ಆ ನಂತರ ಒಂದು ತಿಂಗಳ ಟೈಮ್ ಇರುತ್ತಲ್ಲ, ಆವಾಗ ಅಕ್ಟೋಬರ್ 11ಕ್ಕೆ ಎಕ್ಸಾಮನ್ನು ನಡೆಸುವಂಥದ್ದು ಈಗಾಗಲೇ ಫೈನಲ್ ಆಗಿರ್ತಕ್ಕಂಥದ್ದು. ಆದರೆ ನೋಟಿಫಿಕೇಷನ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ಯಾಕಂದರೆ ಅಧಿಕೃತವಾಗಿ KAದವರು ಏನು ಹೇಳಿಲ್ಲ. ಇದೆಲ್ಲವೂ ಕೂಡ ಒಂದು ಈ ರೀತಿ ಆಗ್ಬೋದು ಅಂತೇಳಿ ಒಂದು ಅಂದಾಜಿನ ಮೇಲೆ ಹೇಳ್ಬೋದು ಅಷ್ಟೇ. ಅಂದರೆ ಬಹುತೇಕ ಒಂದು 90% ಹಿಂಗೆ ಆಗುತ್ತೆ, ಮತ್ತು ಅದರಲ್ಲೇನು ಡೌಟೇ ಬೇಡ. ಯಾಕಂದರೆ ನೋಡಿ, ಅಕ್ಟೋಬರ್ 11ಕ್ಕೆ ಎಕ್ಸಾಮ್ ಇದೆ ಅಂದರೆ 2 ತಿಂಗಳ ಮುಂಚೆ ನೋಟಿಫಿಕೇಷನ್ ಆಗುತ್ತೆ. ಸೊ ಆಗಸ್ಟ್ ಮೊದಲ ವಾರ ಅಥವಾ ಎರಡನೇ ವಾರದಲ್ಲಿ ನೋಟಿಫಿಕೇಷನ್ ಆಗುವಂಥದ್ದು. ಹಾಗಾಗಿ ಆಗಸ್ಟ್ ತಿಂಗಳಲ್ಲಿ ನೋಟಿಫಿಕೇಷನ್ ಆಗುತ್ತೆ. ಸೆಪ್ಟೆಂಬರ್ 1 ತಿಂಗಳ ನಿಮಗೆ ಓದ್ಕೊಳ್ಳೋಕ್ಕೆ ಅವಕಾಶ ಸಿಗುತ್ತೆ. ಅಕ್ಟೋಬರ್ 11ಕ್ಕೆ ಕೆಸೆಟ್ ಎಕ್ಸಾಮ್ ಆಗುತ್ತೆ. ಓಕೆ, ಇನ್ನು ಕೆಸೆಟ್ ಎಕ್ಸಾಮು ನಡೆಯುತ್ತೆ, ಕೆಸೆಟ್ ಅಪ್ಲಿಕೇಶನ್ ಹಾಕ್ತಾರೆ. ಬಟ್ ಕೆಸೆಟ್ ಎಲ್ಲ ಕ್ಲಿಯರ್ ಆದಂಥವ್ರಿಗೆ ಒಂದು ಡೌಟ್ ಏನಂದರೆ, ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ ಕೆಸೆಟ್ ನಂತರ ಆಗುತ್ತಾ ಅಥವಾ ಕೆಸೆಟ್ ಮುಂಚೆನೇ ಆಗುತ್ತಾ ಅನ್ನುವಂಥದ್ದು. ಸ್ನೇಹಿತರೆ, ನಾನು ಬೇರೆ ಬೇರೆ ವಿಡಿಯೋಗಳಲ್ಲಿ ಈಗ ಆಲ್ರೆಡಿ ಹೇಳಿದ್ದೀನಿ. ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಒಂದು ಏನಂತಂದರೆ, ಕೆಸೆಟ್ ನೋಟಿಫಿಕೇಷನನ್ನು ಹಾಗೂ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನನ್ನು ಎರಡೂ ನೋಟಿಫಿಕೇಷನ್ ಹೊರಡಿಸುವಂಥವರು KAದವರು. ಈಗಾಗಲೇ ನಾನು ಇದ್ರ ಬಗ್ಗೆ ಮಾತಾಡಿದ್ದೀನಿ, ರಿಪೀಟ್ ಅನ್ನಿಸ್ಬೋದು. ಯಾರೆಲ್ಲ ಈಗ ಆಲ್ರೆಡಿ ಈ ವಿಷಯವನ್ನು ತಿಳ್ಕೊಂಡಿದ್ದೀರಿ ಅವರು ಮತ್ತೊಮ್ಮೆ ನಿಮಗೆ ಅವಕಾಶ ಇದ್ದರೆ ನೋಡಿ, ಇಲ್ಲ ಅಂತಂದರೆ ವಿಡಿಯೋವನ್ನು ಕೂಡ ನೀವು ಕ್ವಿಟ್ ಮಾಡ್ಬೋದು. ಅಂದರೆ ಪುನಃ ಹೇಳ್ತಾ ಇದ್ದೀನಲ್ಲ, ಆ ಕಾರಣಕ್ಕೋಸ್ಕರ ಮತ್ತೆ ನೀವೇನು ನೋಡಬೇಡ್ರಿ ಅಂತೇಳಿ ಆ ರೀತಿಯಿಂದ ಹೇಳ್ತಾ ಇಲ್ಲ. ಜಸ್ಟ್ ನೀವು ಆಲ್ರೆಡಿ, ಯಾಕಂದರೆ ನಾನು ಬೇರೆ ಬೇರೆ ವಿಡಿಯೋಗಳಲ್ಲಿ ಒಂದು 2-3 ಬಾರಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಸೊ ರಿಪೀಟ್ ಪದೇ ಅದನ್ನೇ ಹೇಳ್ತಿರಲ್ಲ ಅಂತೇಳಿ ನಿಮಗೆ ಬೇಜಾರಾಗ್ಬೋದು. ಅಂಥವ್ರಿಗೆ ನಾನು ಪುನಃ ಅದೇ ವಿಚಾರವನ್ನು ಹೇಳ್ತಾ ಇದ್ದೀನಿ. ಆದರೆ ಈಗ ಯಾರೆಲ್ಲ ಇನ್ನೂವರೆಗೂ ಆ ವಿಡಿಯೋಗಳನ್ನು ನೋಡಿಲ್ವೋ ಅವ್ರಿಗೆ ಇಲ್ಲಿ ಅವಕಾಶ, ಅಂದರೆ ಆ ಒಂದು ಮಾಹಿತಿ ಸಿಗಲಿ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಓಕೆ, ಕೆಸೆಟ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ ಹೊರಡಿಸುವಂಥದ್ದು KA. ನಿಮಗೆ ಈಗ ಆಲ್ರೆಡಿ ಗೊತ್ತಿದೆ, PST ಮತ್ತು GPT ನೋಟಿಫಿಕೇಷನನ್ನು ಹೊರಡಿಸಿದರೆ ನೋಡಿ, PST ಅಂದರೆ ಉದಾಹರಣೆ ಕೊಡ್ತೀನಿ, ಇದಕ್ಕೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ, PST ಮತ್ತು GPT ಶಿಕ್ಷಕರಾಗಬೇಕು ಅಂದರೆ ನೀವು ಎಕ್ಸಾಮನ್ನು ಬರೀಬೇಕಾಗುತ್ತೆ. ಎಕ್ಸಾಮ್ ಬರೆಯೋದಕ್ಕಿಂತ ಮುಂಚೆ ನಿಮಗೇನು ಅಂದರೆ ನಿಮ್ಗೆ ಏನು ಎಲಿಜಿಬಲ್ ಆಗಬೇಕಂದ್ರೆ TETಯನ್ನು ಎಲಿಜಿಬಲ್ ಆಗಬೇಕು. ಅಂದರೆ PST ಟೀಚರ್ ಆಗಬೇಕು ಅಂದರೆ ನೀವು TET ಪೇಪರ್ 1 ಪಾಸ್ ಆಗಬೇಕು. GPT ಟೀಚರ್ ಆಗಬೇಕಂದ್ರೆ TET ಪೇಪರ್ 2 ನೀವು ಪಾಸ್ ಆಗಬೇಕಾಗತ್ತೆ. ಆಗ ಏನಾಗುತ್ತೆ ಅಂದರೆ, ಒಂದು TET ನೋಟಿಫಿಕೇಷನ್ ಹೊರಡಿಸಿದಾಗ ಯಾವಾಗಲಾದರೂ ನೋಡಿದಿರಾ ನೀವು ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಹೊರಡಿಸುವಂಥದ್ದು? ಇಲ್ವಲ್ಲ. ಅಂದರೆ ಒಂದು ಎಲಿಜಿಬಲ್ ಟೆಸ್ಟನ್ನು ಮುಂದೆ ಇಟ್ಕೊಂಡು ಒಂದು ಅದಕ್ಕೆ ಸಂಬಂಧಪಟ್ಟಂಥ ನೇಮಕಾತಿ ಅಧಿಸೂಚನೆ ಹೊರಡಿಸ್ಲಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಅಂದರೆ ಇಲಾಖೆಯಿಂದ ಸಿಕ್ಕಂಥ ಅಧಿಕೃತ ಮಾಹಿತಿ ಅಂತ ನಾನು ಹೇಳ್ತಾ ಇಲ್ಲ, ಇದು ನನ್ನ ಒಂದು ಅಭಿಪ್ರಾಯ ಅಷ್ಟೇ. ನೋಡಿ, ಅಂದರೆ ಶಿಕ್ಷಕರಾಗಬೇಕಾಗಿತ್ತು ಅಂದರೆ ಅದಕ್ಕೆ TET ಬರಿತೀರಿ. ಹಾಗೆಯೇ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ನೀವು ಎಕ್ಸಾಮನ್ನು ಬರಿಬೇಕಂದ್ರೆ ಕೆಸೆಟ್ಟನ್ನು ಪಾಸ್ ಆಗಬೇಕು. ಬರೀ ಕೆಸೆಟ್ ಅಷ್ಟೇ ಅಲ್ಲ, ನೆಟ್ಟು PhD ಕೂಡ ಆಗಿದ್ರೂ ಕೂಡ ನೀವು ಎಲಿಜಿಬಲ್ ಇರ್ತೀರಿ. ಆದರೆ ನಾವು ರಾಜ್ಯ ಮಟ್ಟಕ್ಕೆ ವಿಚಾರ ಮಾಡೋದಾದರೆ ಕೆಸೆಟ್ ಒಂದು ನಮ್ಮ ಸ್ಟೇಟ್ನ ಎಲಿಜಿಬಿಲಿಟಿ ಟೆಸ್ಟ್. ಅಂದರೆ ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಎಲಿಜಿಬಲ್ ಟೆಸ್ಟ್ ಆಗಿರೋದ್ರಿಂದ ಈಗ ಕೆಸೆಟ್ ಡೇಟನ್ನು KAದವರು ಮುಂಚೆನೇ ಕೊಟ್ಟಿದ್ದಾರೆ. ಅಂದರೆ ಅದರ ಅರ್ಥ ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಕೆಸೆಟ್ ಎಕ್ಸಾಮ್ ಆದ ನಂತರ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ ಮಾಡ್ತಕ್ಕಂಥ ಎಲ್ಲ ಚಾನ್ಸಸ್ ಇದೆ. ಮುಂಚೆನೇ ಯಾಕೆ ಅವರು ಡೇಟನ್ನು ಕೊಟ್ಟಿದ್ದಾರೆ ಅಂತಂತಂದರೆ
ಈಗ ನೋಡಿ ಈ ಎಂದೂ ಇವರು ಅಂದರೆ ಕೆ ಎದವರು ಎಂದೂ ಕೆಸೆಟ್ನ ಎಕ್ಸಾಮ್ ಡೇಟನ್ನು ಮುಂಚೆ ಎಂದೂ ಕೊಟ್ಟಿರಲಿಲ್ಲ. ಇದೇ ಮೊದಲ ಬಾರಿಗೆ ಏನಾಗಿದೆ ಅಂತಂದರೆ ಕೆಸೆಟ್ ಡೇಟ್ ಅಕ್ಟೋಬರ್ 11ಕ್ಕೆ ಅನೌನ್ಸ್ ಮಾಡಿದ್ದಾರೆ. ಸೊ ಆ ಕಾರಣಕ್ಕೋಸ್ಕರ ಒಂದು ಎಲಿಜಿಬಲ್ ಟೆಸ್ಟನ್ನು ಕೆ ಎದವರೇ ಆಲ್ರೆಡಿ ಈಗ ಡೇಟ್ ಅನೌನ್ಸ್ ಮಾಡಿರೋದ್ರಿಂದ ಅದಕ್ಕಿಂತ ಮುಂಚೆ ಏನಾದರೂ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಶನ್ ಮಾಡೋಕ್ಕೆ ರೆಡಿ ಆದರು ಅಂದರೆ ರೆಡಿ ಆಗ್ತಾರೆ, ಆದರೆ ನೋಟಿಫಿಕೇಶನ್ ಮಾಡಲಿಕ್ಕಿಲ್ಲ. ಯಾಕೆಂದರೆ ನೋಟಿಫಿಕೇಶನ್ ಮಾಡಿದ್ರು ಅಂತಂದರೆ ಕೆಸೆಟ್ ಅಭ್ಯರ್ಥಿಗಳು ಮನವಿ ಮಾಡ್ತಾರೆ. ಯಾಕಂದರೆ ನೀವು ಈಗ ಆಲ್ರೆಡಿ ಕೆಸೆಟ್ ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡಿದ್ರಿ, ನೋಟಿಫಿಕೇಶನ್ ಮಾಡಿರಿ, ಎಕ್ಸಾಮ್ ಮಾಡಿರಿ, ತದನಂತರ ಅಸಿಸ್ಟೆಂಟ್ ಪ್ರೊಫೆಸರ್ ನೀವು ನೋಟಿಫಿಕೇಶನ್ ಮಾಡಿರಿ. ಯಾಕೆಂದರೆ ಕೆಸೆಟ್ ಅನ್ನುವಂಥದ್ದು ಒಂದು ಎಲಿಜಿಬಲ್ ಟೆಸ್ಟ್ ಆಗಿರೋದ್ರಿಂದ ನಾವು ಈ ಒಂದು ಉನ್ನತ ಹುದ್ದೆಯಿಂದ ವಂಚಿತರಾಗ್ತೀವಿ ಅಂಥೇಳಿ ಅಭ್ಯರ್ಥಿಗಳು ಮನವಿ ಮಾಡಿಕೊಳ್ಳುವಂಥದ್ದು ಸಹಜ. ಇದು ಅಂದರೆ ಈ ಕೆಸೆಟ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಒಂದಕ್ಕೊಂದು ಸಂಬಂಧ ಹೊಂದಿರೋದ್ರಿಂದ ಕೆಸೆಟ್ ಇಲ್ಲದೆ ಎಕ್ಸಾಮ್ ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಶನ್ ಮಾಡಲಿಕ್ಕಿಲ್ಲ ಅಂತಂಥದ್ದು. ಅದೇ ನೋಡಿ ಇದೇ ಪಿ ಯು ಲೆಕ್ಚರರ್ನೇ ಕೆ ಎದವರೇ ಮಾಡ್ತಾರೆ. ನೋಡಿ ಕೆ ಎದವರೇ ಏನು ಮಾಡ್ತಾರೆ ಅಂದರೆ ಪಿ ಯು ಲೆಕ್ಚರರ್ ನೋಟಿಫಿಕೇಶನ್ ಮಾಡ್ತಾರೆ. ಹಾಗಾದರೆ ಪಿ ಯು ಲೆಕ್ಚರರ್ ನೋಟಿಫಿಕೇಶನ್ ಅವ್ರು ನಾಳೆನೂ ಮಾಡ್ಬೋದು, ನಾಡ್ದನೂ ಮಾಡ್ಬೋದು, ಅವ್ರಿಗೆ ಅವಕಾಶ ಇದೆ. ಅಂದರೆ ಸ್ವಲ್ಪ ಮೀಸಲಾತಿ ಗೊಂದಲ ಇದೆ, ಅದನ್ನು ಬಗೆಹರಿಸ್ಕೊಂಡು ಮಾಡ್ತಾರೆ. ಅಂದರೆ ನಾನು ನಿಮ್ಗೆ ಅಷ್ಟೇ ಉದಾಹರಣೆ ಹೇಳ್ತಾ ಇದ್ದೀನಿ. ಅಂದರೆ ಪಿ ಯು ಲೆಕ್ಚರರ್ಗೆ ಏನು ತೊಂದರೆ ಇಲ್ಲ, ಅವರು ಈ ಒಂದು ಮೀಸಲಾತಿ ಗೊಂದಲ ಬಗೆದ ತಕ್ಷಣ ನೆಕ್ಸ್ಟ್ ಡೇನೇ ನೋಟಿಫಿಕೇಶನ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಯಾಕಂದರೆ ಪಿ ಯುಗೆ ಯಾವುದೇ ಎಲಿಜಿಬಿಲಿಟಿ ಟೆಸ್ಟ್ ಇಲ್ಲ ಕೆಸೆಟ್ ರೀತಿ. ಅಂದರೆ ಕೆಸೆಟ್ ಆಗಲಿ ಟಿ ಇ ಟಿ ಆಗಲಿ ಯಾವೂ ಕೂಡ ಪಿ ಯುಗೆ ಕಡ್ಡಾಯ ಇಲ್ಲ. ಪಿ ಯು ಲೆಕ್ಚರರ್ ಆಗಬೇಕಾಗಿತ್ತಂದರೆ ನೀವು ಜಸ್ಟ್ ಏನು ಮಾಡ್ತೀರಿ, ಎಮ್ ಎ ಮತ್ತು ಬಿ ಎಡ್ ಅಥವಾ ಎಮ್ ಎಸ್ ಸಿ ಮತ್ತು ಬಿ ಎಡ್, ಎಮ್ ಕಾಮ್ ಮತ್ತು ಬಿ ಎಡ್ ಇಷ್ಟನ್ನು ಮುಗಿಸ್ಕೊಂಡ್ರೆ ನೀವು ನಿಮ್ಮ ವಿಷಯಗಳಲ್ಲಿ ಪಿ ಯು ಲೆಕ್ಚರರ್ ಎಕ್ಸಾಮನ್ನು ಬರಿಬೋದಾಗಿರುತ್ತೆ. ಯಾಕೆಂದರೆ ಅಲ್ಲಿ ಯಾವುದೇ ಎಲಿಜಿಬಿಲಿಟಿ ಟೆಸ್ಟ್ ಇಲ್ಲ. ಆದರೆ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಒಂದು ಎಲಿಜಿಬಿಲಿಟಿ ಟೆಸ್ಟ್ ಇದೆ. ಆ ಒಂದು ಎಲಿಜಿಬಿಲಿಟಿ ಟೆಸ್ಟನ್ನು ಮುಂದೆ ಇಟ್ಕೊಂಡು ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಶನ್ ಆಗಲಿಕ್ಕಿಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಅದಾಗಿಯೂ ಕೂಡ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಶನ್ ಆಯಿತು ಅಂದರೆ ಕೆಸೆಟ್ ಅಭ್ಯರ್ಥಿಗಳು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಅಂದರೆ ಯಾರೆಲ್ಲ ಇದುವರೆಗೂ ಕೆಸೆಟ್ ಪಾಸ್ ಆಗಿಲ್ವೋ ಅಂಥವರು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಈಗ ಅಂದರೆ ಮಾರ್ಚ್ 27ರಂದು ಒಂದು ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದು ವಿಶೇಷ ಸಚಿವ ಸಂಪುಟ ಸಭೆ ಇತ್ತು. ಅದು ಕೂಡ ಮುಂದಕ್ಕೆ ಹೋಗಿದೆ. ಬಟ್ ಮುಂದಕ್ಕೆ ಹೋಗಲಿ ಅನ್ನೋಂಥದ್ದು ನಮ್ಮ ಆಶಯ ಇಲ್ಲ, ಅದು ನೋಟಿಫಿಕೇಶನ್ ಬೇಗನೆ ಆಗಬೇಕು ಅನ್ನೋಂಥದ್ದು. ಅಂದರೆ ಈಗ ಸಚಿವ ಸಂಪುಟ ಸಭೆ ಬೇಗನೆ ಮತ್ತೊಂದು ಡೇಟನ್ನು ಕೊಟ್ಟು ಆ ಡೇಟ್ಗೆ ಸಚಿವ ಸಂಪುಟ ಸಭೆ ನಡಿಬೇಕು. ನಡೆದು ಕಾಶಿ ನೋಟಿಫಿಕೇಶನ್ ಮಾಡೋದಕ್ಕೆ ಮೀಸಲಾತಿನೆಲ್ಲ ಅವತ್ತು ಫೈನಲ್ ಮಾಡಿಕೊಂಡು ತದನಂತರ ಎಲ್ಲ ಇಲಾಖೆಗಳಿಗೆ ಸೂಚನೆ ಕೊಟ್ಟು ನಮಗೆ ನೋಟಿಫಿಕೇಶನ್ ಆಯಿತು ಅಂದರೆ ಎಲ್ರಿಗೂ ಕೂಡ ಖುಷಿ ಆಗುತ್ತೆ. ಅದೇ ರೀತಿಯಾಗಿ ಏನಂತಂದರೆ ಪಿ ಯು ಲೆಕ್ಚರರ್ಗಂತೂ ಏನೂ ತೊಂದರೆ ಇಲ್ಲ. ಪಿ ಯು ಲೆಕ್ಚರರ್ ಯಾವಾಗ ಬೇಕಾದರೂ ನೋಟಿಫಿಕೇಶನ್ ಆಗ್ಬೋದು. ಆದರೆ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಶನ್ ಆಯಿತು ಅಂತಲೇ ತಿಳ್ಕೊಳ್ಳಿ. ನೋಡಿ, ಯಾರು ಕೆಸೆಟ್ ಅಭ್ಯರ್ಥಿಗಳಿದ್ರೆ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಯಾಕಂದರೆ ನೆಟ್ ಅನ್ನುವಂಥದ್ದು ನಡೆಯುತ್ತೆ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಕಡ್ಡಾಯವಾಗಿ ಈ ಒಂದು ಎಕ್ಸಾಮ್ ನಡೆಯುತ್ತೆ. ಅಂದರೆ ನಿಮ್ಗೆ ಅವಕಾಶ ಸಿಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ಕೆಸೆಟನ್ನು ಪಾಸಾಗಿಲ್ಲ ಅವರು ನೆಟ್ಗೆ ಟ್ರೈ ಮಾಡಿ. ಯು ಜಿ ಸಿ ನೆಟ್ ಈಗ ಏಪ್ರಿಲ್ ತಿಂಗಳಲ್ಲಿ ಬಹುತೇಕ ಏಪ್ರಿಲ್ನಲ್ಲಿ ನೋಟಿಫಿಕೇಶನ್ ಆಗ್ಬೋದು. ಜೂನ್ ಅಥವಾ ಜುಲೈನಲ್ಲಿ ಎಕ್ಸಾಮು ನಡಿಬೋದು. ಒಂದು ವೇಳೆ ಹಾಗೆ ಸ್ವಲ್ಪ ಮುಂದಕ್ಕೆ ಹೋದರೆ ಬಹುತೇಕ ಹೋಗುತ್ತೆ. ಯಾಕಂದರೆ ಕೆಸೆಟನ್ನು ಮುಂದೆ ಇಟ್ಕೊಂಡು ಅವರು ನೋಟಿಫಿಕೇಶನ್ ಮಾಡಲಿಕ್ಕಿಲ್ಲ. ಮಾಡಿದರೂ ಕೂಡ ಕೆಸೆಟ್ನಲ್ಲಿ ಪಾಸ್ ಆದಂಥವ್ರಿಗೆ ಅಷ್ಟರೊಳಗಡೆ ಅಂತೂ ಹೆಂಗೂ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಎಕ್ಸಾಮ್ ಅಂದರೆ ನೋಟಿಫಿಕೇಶನ್ ಆಗಿದ್ರೂ ಕೂಡ ಎಕ್ಸಾಮ್ ಅಂತೂ ಮಾಡಿರೋದಿಲ್ಲ. ಯಾಕೆಂದರೆ ಅಕ್ಟೋಬರ್ 11 ಒಳಗಡೆ ಎಕ್ಸಾಮ್ ನಡೆಸೋದು ಭಾಳ ಕಷ್ಟ. ಅಂದರೆ ನೋಟಿಫಿಕೇಷನ್ನು ಈ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ನು ಜೂನಲ್ಲಿ ಅಥವಾ ಜುಲೈನಲ್ಲಿ ನೋಟಿಫಿಕೇಷನ್ ಆದ್ರೂ ಕೂಡ ಕೆಸೆಟ್ ಎಕ್ಸಾಮ್ ಮುಗಿಯೋದ್ರ ಒಳಗಡೆ ಅಂದರೆ ಕೆಸೆಟ್ ಎಕ್ಸಾಮ್ ಡೇಟ್ ಏನಿದೆ ಅಕ್ಟೋಬರ್ ಅನ್ನೋದು ಅದರೊಳಗಡೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಅಂತ ನಡೆಯೋಲ್ಲ, ಅದ್ರ ದಾಟಿನೇ ನಡೆಯುತ್ತೆ. ಹಾಗೇನಾಗುತ್ತೆ, ಕೆಸೆಟ್ ಎಲಿಜಿಬಲ್ ಯಾರೆಲ್ಲ ಕೆಸೆಟ್ ಎಲಿಜಿಬಲ್ ಆಗ್ತೀರಿ ಅವರಿಗೆ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಕೆ ಎದವರು ಅವಕಾಶ ಕೊಟ್ಟರು ಕೊಡ್ಬೋದು. ಅಂದರೆ 100ಕ್ಕೆ 100 ಲಾಸ್ಟ್ ಟೈಮ್ ಏನಾಗಿತ್ತು ಅಂದರೆ 2021ರಲ್ಲಿ ಇದೇ ರೀತಿ ಕೆಸೆಟ್ ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಶನ್ ಆಗಿಬಿಟ್ಟಿತ್ತು. ಅದಾದ ನಂತರ 2021ರಲ್ಲಿ ಕೆಸೆಟ್ ಎಕ್ಸಾಮ್ ನಡೆದು ಕೆಸೆಟ್ನ ರಿಸಲ್ಟ್ ಕೂಡ ಬಂದಿತ್ತು. ಆಗ ಏನಾಗಿತ್ತು ಅಂದರೆ ಈ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಡೇಟ್ ಅಪ್ಲಿಕೇಶನ್ ಹಾಕುವಂಥ ಡೇಟ್ ಮುಗಿದೋಗಿತ್ತು. ಅದಾಗಿ ಕೂಡ ಏನು ಮಾಡಿದರು, ಪುನಃ ಅವಕಾಶವನ್ನು ಕೊಟ್ಟರು, ಅಂದರೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಕೊಟ್ಟರು. ಆ ರೀತಿಯಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಶನ್ ಏನಾದರೂ ಮೇ ಅಥವಾ ಜೂನಲ್ಲಿ ನೋಟಿಫಿಕೇಶನ್ ಆದ್ರೂ ಕೂಡ ಅಕ್ಟೋಬರ್ 11 ಒಳಗಡೆ ಎಕ್ಸಾಮ್ ನಡೆಯೋದಂಥದ್ದು ಕಷ್ಟ. ಆಗ ಕೆಸೆಟ್ ಎಕ್ಸಾಮ್ ನಡೆಯುತ್ತೆ. ಕೆಸೆಟ್ ಎಕ್ಸಾಮ್ ನಂತರ ಏನಾದರೂ ಅವಕಾಶ ಸಿಕ್ಕರೆ ಕೆಸೆಟ್ ಪಾಸ್ ಆದಂಥವ್ರಿಗೆ ಒಂದು ಅವಕಾಶ ಕೊಡ್ಬೋದು ಮಾನವೀಯತೆ ದೃಷ್ಟಿಯಿಂದ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಒಟ್ಟಾರೆ ನಾನು ನಿಮಗೆ ಭರವಸೆ ಕೊಡುವಂಥದ್ದು ಏನು ಅಂತಂದರೆ, ಯಾರೆಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಪ್ರಿಪೇರ್ ಆಗ್ತಿದ್ರಿ ಅವರೆಲ್ಲರಿಗೂ ಕೂಡ ಒಂದು ನೆಟ್ಟು ಮತ್ತು ಇನ್ನೊಂದು ಕೆಸೆಟ್ ಎರಡೂ ಅವಕಾಶಗಳು ಸಿಗ್ತವೆ. ಒಂದು ಬಾರಿ ನೀವು ಕೆಸೆಟ್ ಬರಿಬೋದು, ಮತ್ತೊಂದು ಬಾರಿ ನೀವು ನೆಟ್ಟನ್ನು ಬರಿಬೋದು. ಒಟ್ಟಾರೆ 2 ಅವಕಾಶಗಳಿದಾವೆ. ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಕ್ಲಿಯರ್ ಮಾಡ್ಕೊಂಡ್ರೆ
ಖಂಡಿತವಾಗಲೂ ನಿಮಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಎಕ್ಸಾಮ್ ಬರೆಯೋದಕ್ಕೆ ನಿಮಗೆ ಚಾನ್ಸ್ ಸಿಗುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಸೊ ಏನೇ ಇರಲಿ, ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನು ಕಮೆಂಟ್ ಮಾಡಿ. ಮತ್ತು ನೀವು ಕೇಳ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು, ಅಂದರೆ ನನಗೆ ತಿಳಿದಷ್ಟರ ಮಟ್ಟಿಗೆ ನಾನು ಉತ್ತರವನ್ನು ನೀಡೋದಕ್ಕೆ ಪ್ರಯತ್ನಿಸ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.